ಸೊ ಇಲ್ಲಿ ವಿಶೇಷವಾಗಿ ಟರ್ಕಿ ಕೋಳಿನ ನಾವಿಲ್ಲಿ ಸಾಕ್ತಿದ್ದೀವಿ. ನಾಟಿ ಕೋಳಿ ಯಾವತ್ತೂ ಕೆಳಗೆ ಕೂರೋಕ್ಕೆ ಇಷ್ಟಪಡಲ್ಲ. ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಮಾಡ್ಕೋಬೇಕು ನಾಟಿ ಕೋಳಿನ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗಣೇಶ್ ನಾಯಕಸ್ ದೇವರ ಕೃಪೆ ಫಾರ್ಮ್ ಹೌಸ್, ಮಾರವಳ್ಳಿ ಗ್ರಾಮ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ, ಕರ್ನಾಟಕ. ಸ್ನೇಹಿತರೆ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ನಮ್ಮ ಇಂದು ದೇವರ ಕೃಪೆ ಫಾರ್ಮ್ ಹೌಸ್ ಇದರ ಒಂದು ಕುರಿತು ಇದರಲ್ಲಿ ಏನು ಹೊಸದಾಗಿಂದ ಏನು ನಾಟಿ ಕೋಳಿ ತಂದಿದ್ದೀವಿ. ಈಗ ಲಾಸ್ಟ್ ಟೈಮ್ ನೀವು ನೋಡಿದ ಹಾಗೆ ಜೇನು ಪಾಕ್ಸ್ ಕೂಡ ತಂದಿದ್ವಿ. ಇವಾಗ ನಾಟಿ ಕೋಳಿ ಮತ್ತು ಟರ್ಕಿ ಕೋಳಿ ಮತ್ತು ಗಿಣಿ ಪೌಲ್ ಕೋಳಿನ ತೊಗೊಂಡಿದ್ದೀವಿ. ಸೊ ಅದರೊಂದು ನೋಡ್ತಿದ್ವಿ. ಅದೇ ರೀತಿ ಲಾಸ್ಟ್ ಟೈಮ್ ನೀವು ಹೇಳಿದ ಹಾಗೆ ಸಿ ಕ್ಯಾಮ್ರಾ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅಲ್ಲಿ ನೀವು ಕಾಣ್ತಿರ್ಬೋದು, ಮೇಲೆ ಸಿ ಕ್ಯಾಮ್ರಾ ಇದೆ. ಸೊ ಹಾಗೆ ಮುಂದೆ ಅದರ ಒಂದು ಸರ್ವಿಲೆನ್ಸಲ್ಲಿ ಹೋದಾಗ ಯಾವ ರೀತಿ ಅದು ಅಲಾರಾಮ್ ಕೂಡ ಮಾಡುತ್ತೆ ಅನ್ನೋದನ್ನು ಕೂಡ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸೊ ಇದು ನಮ್ಮ ದೇವರ ಕೃಪೆ ಫಾರ್ಮ್ ಹೌಸು, ನಮ್ಮ ನಾಯಿ. ಸೊ ಈ ಕಡೆ ಎಲ್ಲ ಜೋಳ ಎಲ್ಲ ಹಾಕಿದ್ದೀವಿ. ಅದೇ ರೀತಿ ರೌದಿ ಇದೆ. ಸೊ ಇವಾಗ ಇಲ್ಲಿ ಬಂದ ಕೂಡಲೇ ನಮ್ಮದು ಇದೊಂದು ಕ್ಯಾಮ್ರಾ ಏನಿದೆ, ಈ ಸೌಂಡ್ ಕೇಳ್ಬೋದು. ಈ ಸೌಂಡ್ ಇದೆ ನೋಡಿ, ಇದು ಒಂದು ಅಲಾರಾಮನ್ನು ನಮಗೆ ಪುಷಪ್ ಮಾಡ್ತಾಯಿದೆ. ಸೊ ಇನ್ನು ಅದೇ ರೀತಿ ನಮ್ಮ ಜೊತೆ ಮೂವ್ಮೆಂಟ್ ಕೂಡ ಕ್ಯಾಮ್ರಾ ಮಾಡುತ್ತೆ, ನೋಡ್ತಿರ್ಬೋದು. ನಾವು ಯಾವ ಕಡೆ ಹೋಗ್ತೀವಿ ಅದೇ ರೀತಿ ಕೂಡ ಅದು ಮೋಷನ್ ಕೂಡ ನಮ್ಮ ಜೊತೆಗೆ ಆ ಕ್ಯಾಮ್ರಾ ಕೂಡ ತಿರುಗ್ತಾ ಬರುತ್ತೆ. ಸೊ ಇದೊಂದು ಸೋಲಾರ್ ಕ್ಯಾಮ್ರಾ ಆಗಿದೆ. ಅದೇ ರೀತಿ ಬನ್ನಿ, ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ಏನಂದರೆ, ನಮ್ಮ ಒಂದು ಫಾರ್ಮಸ್ಗೆ ಮೊದಲನೇದಾಗಿ ಅತಿಥಿಗಳಾದಂಥ ಈ ನಮ್ಮ ನಾಟಿ ಕೋಳಿಗಳು ಇಲ್ಲಿ ನೋಡ್ತಿರ್ಬೋದು. ಇವೇ ನಮ್ಮ ನಾಟಿ ಕೋಳಿನ ಬಿಟ್ಟಿದ್ದೀವಿ ಸದ್ಯಕ್ಕೆ. ಇದೇ ಮೊದಲ ನಮ್ಮ ಫಾರ್ಮ್ ಹೌಸಿಗೆ ಬಂದಿರುವಂಥ ಗೆಸ್ಟ್ಗಳು ಇವರು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಅಣ್ಣರೆಲ್ಲ ಇದ್ದಾರೆ, ಜಯಣ್ಣ ಅಂಥೇಳಿ, ಮತ್ತು ನಮ್ಮ ಹನುಮಂತಣ್ಣರು, ಹಾಗೆ ಅಪ್ಪಾಜಿ, ಆ ಕಡೆ ನಮಗಿರುವಂಥ 2 ಹಸು. ಸೊ ಇಲ್ಲಿ ವಿಶೇಷವಾಗಿ ಟರ್ಕಿ ಕೋಳಿನ ನಾವಿಲ್ಲಿ ಸಾಕ್ತಿದ್ದೀವಿ. ಸೊ ಇದು ಮೊದಲ ಒಂದು ದೊಡ್ಡ ಕೋಳಿ. ಇದು ನಮ್ಮ ಅಕ್ಕವರ ಮನೆಯಿಂದ ತೊಗೊಂಡ್ಬಂದಿರುವಂಥ ಕೋಳಿ ಆಗಿದೆ. ಹಾಗೆ ನಮ್ಮ ಮನೆ ನೀವು ಹೇಳಿದ ಹಾಗೆ ಗೆಸ್ಟ್ ನೋಡಿ, ಇದೇ ನಮ್ಮ ಗೆಸ್ಟ್ಗಳು. ಇದೇ ನಾಟಿ ಕೋಳಿನ ಸಾಕಿದ್ದೀವಿ. ಅದೇ ರೀತಿ ನೀವು ಲಾಸ್ಟ್ ಟೈಮ್ ತೋರಿಸಿದ ಹಾಗೆ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಮಾಡ್ಕೋಬೇಕು ನಾಟಿ ಕೋಳಿನ. ಅಲ್ಲಿ ನೋಡಿ, ನೀವು ನೋಡ್ತಿರ್ಬೋದು, ನಾಟಿ ಕೋಳಿ ಯಾವತ್ತೂ ಕೆಳಗೆ ಕೂರೋಕ್ಕೆ ಇಷ್ಟಪಡಲ್ಲ. ಮೇಯೋದಕ್ಕೆ ಮಾತ್ರ ಕೆಳಗೆ ಇಷ್ಟಪಡುತ್ತೆ. ಆದರೆ ಅದು ಕೂತ್ಕೊಳ್ಳೋದಕ್ಕಾಗಲಿ ರೆಸ್ಟ್ ಮಾಡೋದಕ್ಕಾಗಲಿ ಯಾವಾಗಲೂ ಎತ್ತರವಾದ ಪ್ರದೇಶನೇ ಇಷ್ಟಪಡುತ್ತೆ. ಹಾಗಾಗಿನೇ ಈ ಒಂದು ಮರದ ಇದಕ್ಕೆ ಅಡಿಕೆ ಡಬ್ಬೆನ ಹೊಡೆದು ಅದನ್ನು ಕೂರೋಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇದು ನಮ್ಮ ಫಾರ್ಮ್ ಹೌಸಿಂದು ಮೊದಲ ಒಂದು ಪ್ರಯತ್ನದ ಮೊದಲ ಒಂದು ಗೆಸ್ಟ್ ಅಪಿಯರೆನ್ಸ್ ನಮ್ಮ ನಾಟಿ ಕೋಳಿ. ಸೊ ಇಲ್ಲಿ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ಹಾಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಗೂ ಇದರದೊಂದು ಜಾಸ್ತಿ ಅನುಭವ ಇಲ್ಲ. ಏನೇನು ರೋಗಗಳು ಬರುತ್ತೆ ಅಥವಾ ಮತ್ತೊಂದಾಗಲಿ, ಡೆವಲಪ್ಮೆಂಟ್ ಆಗಲಿ, ಎಗ್ ಪ್ರೊಡಕ್ಷನ್ ಆಗಲಿ, ಮುಂದೆ ನೋಡ್ತಾ ಹೋಗೋಣ. ಸದ್ಯಕ್ಕೆ ಇಷ್ಟಿದೆ ಅಪ್ಡೇಟು. ಈಗ ಆಲ್ರೆಡಿ ನಮ್ಮದೊಂದು ಕೋಳಿ 2 ಮೊಟ್ಟೆ ಕೂಡ ಇಟ್ಟಿದೆ. ಮೊನ್ನೆ ಮತ್ತು ಅದರ ಮೊನ್ನೆ ಎಲ್ಲ ಮೊಟ್ಟೆ ಇಟ್ಟಿದೆ. ಇವತ್ತಿನ ಮೊಟ್ಟೆ ಇನ್ನೂ ನೋಡಿಲ್ಲ, ಇಲ್ಲೇ ಎಲ್ಲ ಇರ್ಬೋದು ಅಂದ್ಕೊತೀನಿ. ಸೊ ಈ ರೀತಿ ಇದೆ ನೋಡಿ ಸ್ನೇಹಿತರೆ. ಹಾಗೆ ಈ ನನ್ನ ಹೊಸ ಒಂದು ಪ್ರಯತ್ನಕ್ಕೆ ತಮ್ಮ ಒಂದು ಸಪೋರ್ಟ್ ಖಂಡಿತವಾಗಿರಬೇಕು. ಈ ನಿಮ್ಮ ಒಂದು ಸಪೋರ್ಟ್ ಹೇಗೆ ಅಂದರೆ, ನನ್ನ ಒಂದು ಚಾನಲನ್ನು ಈ ನನ್ನ ಎಫರ್ಟ್ಗೆ ತಕ್ಕ ಹಾಗೆ ಒಂದು ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದರ ಜೊತೆಗೆ ನನಗೆ ತುಂಬ ಸಪೋರ್ಟ್ ಆಗುತ್ತೆ. ಹಾಗೆ ನಾನು ಸಮಗ್ರ ಕೃಷಿ ಮಾಡಬೇಕಂತ ಹೇಳಿ ಇದೊಂದು ಫಾರ್ಮ್ ಹೌಸ್ ಮಾಡಿರ್ತೀವಿ. ಸೊ ನಿಮ್ಮ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ನಿಮ್ಮೊಂದು ಸಜೆಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಎಲ್ಲರೂ ನಿಮ್ಮ ಏನಾದ್ರು ಸಜೆಷನ್ ಇದ್ದರೆ, ಸಮಗ್ರ ಕೃಷಿ ಬಗ್ಗೆ ಏನಾದ್ರು ಇಂಪ್ಲಿಮೆಂಟ್ ಆ್ಯಕ್ಟಿವಿಟೀಸ್ ಇದ್ದರೆ, ಅಥವಾ ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಅನ್ನೋ ಒಂದು ನಿಮ್ಮಲ್ಲಿ ಒಂದು ಥಾಟ್ಸ್ ಇದ್ದರೆ, ಸೊ ದಯಮಾಡಿ ಎಲ್ಲರೂ ಮರೀದೆ ಕಮೆಂಟ್ಸ್ ಮಾಡೋ ಮುಖಾಂತರ ನಮಗೆ ತಿಳಿಯಪಡಿಸಿ. ಥ್ಯಾಂಕ್ ಯು ಸೋ ಮಚ್.